ಮೊದಲನೇದಾಗಿ ಬಿಜೆಪಿ ಮತ್ತು JDS ಇವರು ಪಾದಯಾತ್ರೆ ನಗಬೇಕೋ ಅಳಬೇಕೋ, ಇವರು ಸರ್ಕಾರಗಳನ್ನ ಇವ್ರು ಕಿತ್ತಾಕಿದ್ದಾರೆ, ಅವ್ರು ಕಿತ್ತಾಕಿದ್ದಾರೆ. ಇಬ್ಬರು ಈಗ ಒಂದು ಮಾತು, ತೀರ ಹದಗೆಟ್ಟ ಮಾತು. ಪಾದಯಾತ್ರೆ ತನ್ನ ಗಾಂಭೀರ್ಯವನ್ನ ಕಳ್ಕೊಂಡಿದೆ. ಇವ್ರು ಯಾರು ಪಾದಯಾತ್ರೆ ಮಾಡೋದಕ್ಕೆ ಯೋಗ್ಯರಲ್ಲ, ಭ್ರಷ್ಟರು, ಪರಮ ಭ್ರಷ್ಟರು. ಇವರು ಯೋಗ್ಯ ಇಲ್ಲ. ಇವರ ಬದಲು ಜೈಲಿನ ಕೈದಿಗಳು ಮೆರವಣಿಗೆ ಮಾಡಿದ್ರು ಬೆಲೆ ಬರ್ತಾ ಇತ್ತು. ಮೆರವಣಿಗೆಗಳನ್ನು ಮಾಡ್ತಕ್ಕಂಥದ್ದು ಸರಿಯಲ್ಲ. ಸಭೆ, ಕಾಂಗ್ರೆಸ್ ಸಭೆ, ಅಲ್ಲೂ ದರೋಡೆ, ಲೂಟಿ, ಗಲಾಟಿ, ಇದರ ಬಗ್ಗೆ ಮಾತು. ಒಬ್ಬರಿಗೊಬ್ಬರು ನನಗನ್ನಿಸ್ತಾ ಇದು ನಿಜವಾಗ್ಲೂ ಬಹಳ ಅತ್ಯಂತ ಕಠಿಣ ನೋವು. ಇದೆಲ್ಲ ನೋಡಿ ಈ ಒಂದು ಇದು ಏನು ಈ ಪರಿಸ್ಥಿತಿ, ಎಲ್ಲಿಗೂ ಹೋಗ್ತಾ ಇದ್ದೀವಿ, ಏನು ಕತೆ ಅಂತ. ಈ ಭ್ರಷ್ಟ ವ್ಯವಸ್ಥೆ ಪ್ರತಿಯೊಬ್ಬರು ಇವ್ರು ಬೈಯೋದು, ಅವ್ರು ಬೈಯೋದು. ಸುಮಾರು 6 ದಿವಸ ಪಾದಯಾತ್ರೆಯಲ್ಲಿ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಇವರು ಸಭೆಗಳು ಸೇರಿ ಬಾಯಿಗೆ ಬಂದಂಗೆ ಮಾತನಾಡಿದ್ರು. ಇದು ಏನಾಗಿದೆ ಅಂದರೆ, ಇದಕ್ಕಿಂತಲೂ ಪ್ರಜಾತಂತ್ರ ವ್ಯವಸ್ಥೆ ಇನ್ನು ಹಾಳಾಗಲಾರದು. ಎಷ್ಟು ಹಾಳಾಗಬೇಕು ಹಾಳಾಗಿದೆ, ಎಷ್ಟು ಸಂವಿಧಾನಕ್ಕೆ ಅಪಮಾನ ಆಗಬೇಕು ಆಗಿದೆ. ಮತ್ತು ರಾಜ್ಯವನ್ನು ಆಳ್ತಕ್ಕಂಥವರು ಪ್ರಾಮಾಣಿಕವಾಗಿರಬೇಕು, ವಿರೋಧ ಪಕ್ಷ ಪ್ರಾಮಾಣಿಕವಾಗಿರಬೇಕು. ಈ ಪಕ್ಷಗಳು ರೌಡಿಸಮ್, ಇದೊಂಥರ ರಾಜಕೀಯ ರೌಡಿಸಮ್ ಆದಂಗೆ ಆಗಿದೆ. ಇವರು ಬರವಣಿಗೆ, ಇವರು ಬೈಯೋದು. ಸಿದ್ದರಾಮಯ್ಯನ ಮೂಢ ಹಗರಣದ ಬಗ್ಗೆ ಇವರು ಹೊರಟಿರುವ ಮೆರವಣಿಗೆ, ಸಭೆ. ಆದರೆ ಆ ಮೂಢ ಹಗರಣಕ್ಕಿಂತ ಇವರ ಹಗರಣವನ್ನೇ ಬಯಲು ಮಾಡ್ಕೊಂಬಿಟ್ರು. ನಿಂದೆಷ್ಟು 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 ಅಂತೇಳಿ. ಇದು ಇವರು ನಮ್ಮ ರಾಜ್ಯಕ್ಕೆ ಯಾವುದೇ ಅಧಿಕಾರವನ್ನು ಪಡೆಯೋದಕ್ಕಾಗಲಿ, ಜನಸೇವೆ ಮಾಡೋಕ್ಕಾಗಲಿ ಇದು ನಿಜವಾಗಲೂ ಗೌರವ ಬರೋದಿಲ್ಲ. ಅದರಲ್ಲೂ ಮೈಸೂರಿಗೆ ಈ ಭ್ರಷ್ಟರು ಪಾದಾರ್ಪಣೆ ಆಯಿತು. ಮೈಸೂರಿನಲ್ಲಿ ಭ್ರಷ್ಟರಿಂದ ಸಭೆ ಆಯಿತು. ಇದನ್ನು ನಾನೊಬ್ಬ ಬಹಳ ಅತ್ಯಂತ ಗಂಭೀರವಾಗಿ ಸುಮಾರು 62 ವರ್ಷದಿಂದ ನಿರಂತರವಾಗಿ ಅತ್ಯಂತ ಗೌರವವಾಗಿ, ಪ್ರಾಮಾಣಿಕವಾಗಿ, ನಂಬಿಕೆಯಿಂದ, ಪ್ರೀತಿಯಿಂದ ಈ ನಾಡಿಗಾಗಿ, ನಾಡ ನುಡಿಗಾಗಿ ಹೋರಾಟ ಮಾಡ್ತಾ ಇದ್ದೇನೆ. ಭೂತಾಯಿ, ಭೂಮಿ ಇದು ಅಪವಿತ್ರ ಆಗಿದೆ. ಪವಿತ್ರಕ್ಕಾಗಿ ಈಗ ನಾನು ಈ ಹಸುವಿನ ಗಂಜಲ ಉಯ್ಯುವ ಮೂಲಕ ಇದಕ್ಕೆ ಒಂದು ಶುಭವನ್ನು ಕೋರ್ತೇನೆ.